ರಶ್ಮಿ ಇವತ್ತು ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದಕ್ಕೆ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ. ಚಿಕನ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಈ ತರ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದ್ರೆ ಬೇಗ ಬೇಯಲಿ ಅಂತ ಹೇಳಿ. ಸರಿನಾ? ನೆಕ್ಸ್ಟ್ ಈಗ ಬಿರಿಯಾನಿ ಮಾಡಕ್ಕೆ ಏನೇನು ಹಾಕೋದಂತ ನೋಡೋಣ ಬಾ. ಮೀಡಿಯಮ್ ಸೈಜ್ 4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ 4 ಟೊಮೊಟೊ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಮಸಾಲ ಹಾಕೋಕ್ಕೆ 2 ಟೇಬಲ್ ಸ್ಪೂನಷ್ಟು ಹಸಿ ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್, 2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ. ಮತ್ತು ಅದಕ್ಕೆ ಫ್ರೈ ಮಾಡೋಕ್ಕೆ 4 ಏಲಕ್ಕಿ, 4 ಲವಂಗ, ಸ್ವಲ್ಪ ಚಕ್ಕೆ ಮತ್ತು ಸೋಂಪು. ಅದಕ್ಕೆ ಮಿಕ್ಸಿಂಗ್ ಮಾಡೋಕ್ಕೆ ಸ್ವಲ್ಪ 1/2 ಲೀಟ್ರ್ ಮೊಸರು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಅರಿಶಿನ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ. ಇವಾಗ ಮಾಡೋದು ಹೇಗಂತ ತೋರಿಸ್ತೀನಿ. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 4 ಹಸಿಮೆಣಸಿನ್ಕಾಯಿ. ಓಕೆ. ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕಬೇಕು. ಇವಾಗ ಕುಕ್ಕರ್ ಬಿಸಿ ಆಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ತೋರಿಸಿದ್ನಲ್ಲ ಇದಿಷ್ಟು ಚಕ್ಕೆ ಲವಂಗನ ಇದು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬಾಡಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಬ್ರೌನ್ ಕಲರ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ಅರಿಶಿನ, ಎರಡು ನೀಟಾಗಿ ಫ್ರೈ ಮಾಡಬೇಕು. ಕಟ್ ಮಾಡಿರೋ ಟೊಮೊಟೊ, ಅದ್ರ ಜೊತೆ ಹಸಿಮೆಣಸಿನ್ಕಾಯಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಗರಂ ಮಸಾಲ, ಖಾರ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಎರಡು ಮಿಕ್ಸ್ ಆಗಬೇಕು ಚೆನ್ನಾಗಿ. ಮಿಕ್ಸ್ ಆದಮೇಲೆ 1/2 ಲೀಟ್ರ್ ಮೊಸರಿದೆ ಅಲ್ಲ, ಅದನ್ನಿಷ್ಟು ಹಾಕ್ತೀನಿ. ಮೊಸರು ಹಾಕಿದ್ನಲ್ವಾ, ಮೊಸರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ ಆ ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ನು ಚಿಕನ್ ಹಾಕಿ ಅಕ್ಕಿ ಹಾಕಿದರೆ ಇನ್ನು ಎಷ್ಟು ಚೆನ್ನಾಗಿ ಬರೋಕ್ಕಿಲ್ಲ. ಈ ಥರ ಫ್ರೈ ಆದಮೇಲೆ ಇದು ಫ್ರೈ ಆಗೋಕ್ಕೆ ಬಿಟ್ಬಿಡಿ. ಇವಾಗ ಸ್ವಲ್ಪ ನಿಮಗೆ ಎಷ್ಟು ಬೇಕೋ, ಎಷ್ಟು ಜನಕ್ಕೆ ಮಾಡ್ತೀರೋ ಅಷ್ಟು ಪಾವು ಸ್ವಲ್ಪ ಅಕ್ಕಿ ತೊಗೊಳ್ಳಿ. ನಾವಿವಾಗ 5 ಜನಕ್ಕೆ ಮಾಡ್ತಾಯಿದ್ದೀನಿ, ನಮಗೆ 1.5 ಪಾವು ಅಕ್ಕಿ ಸಾಕು. ಈ ಫ್ರೈ ಆಗಿಬಿಟ್ಟು ಅಕ್ಕಿ ತೊಗೊಳ್ತೀನಿ. ಇವಾಗ ಫ್ರೈ ಆಗಿದೆ. ಈ ಫ್ರೈ ಆಗ್ತಿರೋದ್ರಲ್ಲೇ ಚಿಕನ್ ಹಾಕ್ಕೊಳ್ತೀನಿ. ಚಿಕನ್ ಹಾಕಿ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಚಿಕನ್ಗೆ. ಆ ಥರ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿರೋ ಸ್ವಲ್ಪ ಎಣ್ಣೆನ ಅಂಶ ಎಲ್ಲ ಬಿಟ್ಬಿಡಲಿ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಸ್ವಲ್ಪ ಕುದಿಸ್ಕೊಳ್ಳೋಣ. ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ ಮತ್ತೆ ಹಾಕ್ತಾ ಇದ್ದೀನಿ.
ಟೇಸ್ಟಿಗೆ ಸ್ವಲ್ಪ ಅರ್ಧ ಹೋಳು ಲಿಂಬೆಹಣ್ಣು ಹಾಕ್ಕೊಳ್ಳಿ. ನೀಟಾಗಿ ಸ್ವಲ್ಪ ಕಲಿಸ್ಕೊಳ್ಳೋಣ ಫ್ರೈ ಮಾಡಿಕೊಂಡು. ಒಂದು 1.5 ಲೋಟದಷ್ಟು ನೀರು ಹಾಕ್ಕೊಳ್ಳೋಣ. ನಾನು 1.5 ಕಪ್ಪಷ್ಟು ಅಕ್ಕಿ ತೊಗೊಂಡಿದ್ದೀನಿ. 1.5 ಲೋಟದಷ್ಟು ನೀರು ಹಾಕ್ಕೊಳ್ಳಿ. ಈ ಥರ ಕುದಿ ಬಂದಾಗ ತೊಳ್ಕೊಂಡಿರೋ ಅಕ್ಕಿ ಎಲ್ಲ ಹಾಕ್ಬೇಕು. ಆಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ಈ ಥರ ಕುದಿ ಬಂದಿದೆ ನೋಡಿ. ಅವಾಗ ಕುದಿ ಬಂದಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಬಿಡಿ. 1 or 2 ವಿಷಲ್ ಹೊಡೆದ್ರೆ ಬಿರಿಯಾನಿ ರೆಡಿ. 2 ವಿಷಲ್ ಆಗಿದೆ. ಇವಾಗ ಲಿಡ್ ಕ್ಲೋಸ್ ಮಾಡೋಣ. ವಾವ್ ವಾವ್ ನೋಡಿ ಯಾವ ಥರ ಆಗಿದೆ ಬಿರಿಯಾನಿ. ಸೂಪರಾಗಿ ಆಗಿದೆ. ಟೇಸ್ಟ್ ನೋಡಿಬಿಟ್ಟು ಹೇಳ್ತೀವಿ. ಓಕೆ, ನೀವು ಮನೇಲಿ ಮಾಡ್ಕೊಳ್ತೀನಿ. ಓಕೆ, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ರಶ್ಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್. ಬಿಸಿ ಬಿಸಿ ಬಿರಿಯಾನಿ ರೆಡಿ.